ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನಾನು ನಿಮ್ಮೆಲ್ಲರ ಕೀರ್ತಿ ಅಂಡ್ ನಾನು ನಿಮ್ಮೆಲ್ಲರ ಧನುಶ್ರೀ. ಇವತ್ತು ಆಕ್ಚುಲಿ ನಾವು ನಮ್ಮ ತುಮಕೂರಿನಲ್ಲಿರುವಂತಹ ಮಹೇಂದ್ರ ಡೀಲರ್ಶಿಪ್ ಹೊನ್ನಸಿರಿ ಮಹೇಂದ್ರಗೆ ಬಂದಿದ್ದೀವಿ. ಏನು ಉದ್ದೇಶ ಅಂದ್ರೆ, ಎಲ್ಲರೂ ಕೇಳ್ತಿದ್ರಿ XUV 3XO ರಿವ್ಯೂ ಮಾಡಿ ಅಂತ. ನಾರ್ಮಲ್ ಆಗಿ ಎಲ್ಲ ಟಾಪ್ ಅಂಡ್ ರಿವ್ಯೂಸ್ ನೋಡಿರ್ತೀರಾ, ಬಟ್ ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವಂತ ವೇರಿಯಂಟ್ ಏನಿದೆ ಅದು ಒಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ಇದರ ವೇರಿಯಂಟ್ ನೇಮ್ ಬಂದು MX3 Pro ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮತ್ತೆ ಈ ಗಾಡಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಹೊನ್ನಸಿರಿ ಮಹೇಂದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಡಿಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರೆ ಅವ್ರಿಗೆ ಕಾಲ್ ಮಾಡಬಹುದು. ಮತ್ತೆ ಟೆಸ್ಟ್ ಡ್ರೈವ್ಗೆ ಗಾಡಿ ಕೂಡ ಅವೈಲೇಬಲ್ ಇದೆ. ಸೊ ಬನ್ನಿ ರಿವ್ಯೂ ಸ್ಟಾರ್ಟ್ ಮಾಡೋಣ. ಸೊ ಮಹೇಂದ್ರದವರು ಈ 3XO ನ ಲಾಂಚ್ ಮಾಡಿದ್ಮೇಲೆ ಇದರಲ್ಲಿ ಫೀಚರ್ಸ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ದೊಂದೇನೆ, ಇದರಲ್ಲಿರೋ ಫೀಚರ್ಸ್ ಹೇಗಿದೆ ಅಂದ್ರೆ, ನಾವು ಇದನ್ನ ಯೂಸ್ ಮಾಡಿದ್ರೆ ಎಫರ್ಟ್ಲೆಸ್ ಆಗಿರಬೇಕು, ಜೊತೆಗೆ ಸೇಫ್ಟಿ ಕೂಡ ಇರಬೇಕು, ಅಂಡ್ ಅಗೇನ್ ಫನ್ ಟು ಡ್ರೈವ್ ಕಾರ್ ಆಗಿರಬೇಕು. ಆ ತರ ಫೀಚರ್ಸ್ ನ ಇದರಲ್ಲಿ ಲೋಡ್ ಮಾಡಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನೆಲ್ಲ ಫೀಚರ್ಸ್ ಇದೆ ಮತ್ತೆ ಡಿಸೈನ್ ವೈಸ್ ಯಾವ ರೀತಿ ಇದೆ ಅಂತ. ಸೊ ಇದನ್ನ ನೋಡೋದಕ್ಕೆ ಮೇಯ್ನ್ ಆಗಿ ಈ ಸ್ಟಾರ್ಟಿಂಗ್ ಅಲ್ಲಿ 300 ಏನ್ ಬಂತು, ಆ ಗಾಡಿನಲ್ಲಿ ಆಕ್ಚುಲ್ ಆಗಿ ವಿಡ್ತ್ ಜಾಸ್ತಿ ಇತ್ತು, ಮತ್ತೆ ಈವನ್ ವೀಲ್ ಬೇಸ್ ಕೂಡ ಜಾಸ್ತಿ ಇತ್ತು. ಅಂಡ್ ಈವನ್ ಈ ಗಾಡಿದು ಕೂಡ ವಿಡ್ತ್ ಜಾಸ್ತಿ ಇದೆ, ವೀಲ್ ಬೇಸ್ ಕೂಡ ಸೇಮ್ 2.6 ಮೀಟರ್ ಇದೆ. ಅಂಡ್ ಡಿಸೈನ್ ವೈಸ್ ನೋಡೋದಾದ್ರೆ ಅದೊಂದು ಬಾಕ್ಸಿ ಸ್ಟ್ರಕ್ಚರ್ ಇತ್ತು. ಇದರಲ್ಲಿ ಸೇಮ್ ಬಾಕ್ಸಿ ಸ್ಟ್ರಕ್ಚರ್ ನ ಕ್ಯಾರಿ ಔಟ್ ಮಾಡಿದ್ರು ಕೂಡ ಆ ಕರ್ವ್ ಮತ್ತೆ ಆ ಕ್ರೀಸರ್ಸ್ ಕಟ್ಸ್ ಏನಿದೆ ತುಂಬಾನೇ ಯೂಸ್ ಮಾಡಿದ್ದಾರೆ. ಅಂಡ್ ನೋಡೋದಕ್ಕೆ ನಿಜವಾಗ್ಲೂ ಒಂದು ಫ್ಯೂಚರಿಸ್ಟಿಕ್ ಜೊತೆಗೆ ಫೀಚರಿಸ್ಟಿಕ್ ಕೂಡ ಕಾಣ್ತಾ ಇದೆ. ಈ XUV 3XO MX3 Pro ಏನಿದೆ, ಇದರ ಎಕ್ಸ್ ಶೋರೂಮ್ ಪ್ರೈಸ್ ನೋಡೋದಾದ್ರೆ ಇಲ್ಲಿರೋದು ಪೆಟ್ರೋಲ್ ವೇರಿಯಂಟ್. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 9,99,000 ಆಗುತ್ತೆ. ಸೊ ಮೇಯ್ನ್ ಆಗಿ ಇದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಯಾಕೆ? ಮೇಯ್ನ್ ಆಗಿ ನೀವು ಕೇಳೋದು ಸನ್ರೂಫ್ ಕೇಳ್ತೀರಾ, ಜೊತೆಗೆ ಸ್ಕ್ರೀನ್ ಇರಬೇಕು ಅಂತ ಹೇಳ್ತೀರಾ ತಗೋಬೇಕಾದ್ರೆ, ಜೊತೆಗೆ ರಿವರ್ಸ್ ಕ್ಯಾಮ್ರಾ ಬೇಕು ಅಂತ ಹೇಳ್ತೀರಾ. ಸೊ ಅಷ್ಟೆಲ್ಲ ಫೀಚರ್ಸ್ ಇದರಲ್ಲಿ ಇದೆಯಾ? ಮೇನ್ ಫ್ರಂಟ್ ಅಲ್ಲಿ ನೋಡೋಣ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಅಂಡ್ ಸಿಂಗಲ್ ಯೂನಿಟ್ ಅಲ್ಲಿ ಇದೆ. ಹೈ ಬೀಮ್ ಲೋ ಬೀಮ್ ಒಂದೇ ಯೂನಿಟ್ ಅಲ್ಲಿ ಬರುತ್ತೆ. ಜೊತೆಗೆ DRL ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ನ್ಯೂ ಸೆಟ್ ಆಫ್ DRLs ಏನ್ ಬರ್ತಾ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಟರ್ನ್ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಮುಂಚೆ ಬರ್ತಿದ್ದಂತ 3XOದಲ್ಲಿ ತುಂಬಾ ದೊಡ್ಡದಾಗಿ ಪ್ರೊವೈಡ್ ಮಾಡ್ತಿದ್ರು, ಅದನ್ನ ಶಾರ್ಟ್ ಮಾಡಿದ್ದಾರೆ, ಬಟ್ ತುಂಬಾ ಫ್ಯಾನ್ಸಿಯಾಗಿ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಫಾಗ್ ಲ್ಯಾಂಪ್ಸ್ ಪ್ರೊವೈಡ್ ಮಾಡಿಲ್ಲ. ಅಂಡ್ ನೆಕ್ಸ್ಟ್ ವೇರಿಯಂಟ್ ಏನ್ ಬರುತ್ತೆ ಅದರಲ್ಲೂ ಕೂಡ ಫಾಗ್ ಲ್ಯಾಂಪ್ ಇಲ್ಲ. ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನಿಮಗೆ ಫಾಗ್ ಲ್ಯಾಂಪ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಗ್ರಿಲ್ ನ ನೋಡೋದಾದ್ರೆ ನ್ಯೂ ಮಹೇಂದ್ರ ಲೋಗೋ ಏನಿದೆ ಕ್ರೋಮ್ ನಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ಕ್ರೋಮ್ ನ ಆಕ್ಸೆಂಟ್ಸ್ ಕೂಡ ಯೂಸ್ ಮಾಡಿದ್ದಾರೆ, ಅದು ಕೂಡ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಸ್ಟ್ರಿಪ್ ನ ಮೇಲೆ. ಇನ್ನು ಬಾನೆಟ್ ನ ಡಿಸೈನ್ ನೋಡಿದ್ರೆ ಟೋಟಲ್ ಆಗಿ ಸ್ಕೂಪ್ಡ್ ಔಟ್ ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ಅಗೈನ್ ಏರೋಡೈನಮಿಕ್ ಕೂಡ ಡಿಸೈನ್ ಮಾಡಿದ್ದಾರೆ. ನೋಡೋದಕ್ಕೆ ಆಕ್ಚುಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಸ್ಪೋರ್ಟಿ ಆಗಿದೆ. ಅಂಡ್ ಇದರ ಅಡ್ವಾಂಟೇಜ್ ಏನಂದ್ರೆ ಬರುವಂತ ಏರ್ ಈಸಿಯಾಗಿ ಪಾಸ್ ಆಗುತ್ತೆ ಅಂಡ್ ನಾಯ್ಸ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಮಹೇಂದ್ರ XUV 3XO ನ ಸೈಡ್ ಪ್ರೊಫೈಲ್ ನ ನೋಡೋದೇ ಆದ್ರೆ ಇದರ ಸೈಡ್ ಲೆಂತ್ ಬಂದು ನಿಮಗೆ 4 ಮೀಟರ್ ಅಂಡರ್ ನಲ್ಲೇ ಬರುತ್ತೆ. ಅಂಡ್ ವೀಲ್ ಬೇಸ್ ಬಂದು 2.6 ಮೀಟರ್ ನಲ್ಲಿ ಬರುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಬರುವಂತ ಎಲ್ಲಾ ಕಾರ್ಗಳಿಗಿಂತ ವೀಲ್ ಬೇಸ್ ತುಂಬಾನೇ ಲೆಂತ್ ಆಗಿ ಬರುವಂತದ್ದು ಈ ಕಾರ್ ನಲ್ಲಿ ಮಾತ್ರ. ಇದರಲ್ಲಿ ಫುಲ್ ಬಾಡಿ ಕ್ಲಾಡಿಂಗ್ಸ್ ನ ನೋಡಬಹುದು, ಬಿಕಾಸ್ ಇದು SUV ಸೆಗ್ಮೆಂಟ್ ನ ಕಾರ್ ಆಗಿರೋದ್ರಿಂದ. ಇನ್ನ ಈ ಕಾರ್ ನಲ್ಲಿ 16 ಇಂಚ್ ವೀಲ್ ನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ತುಂಬಾ ಸ್ಪೋರ್ಟಿಯಾಗಿ ಗ್ರೇ ಕಲರ್ ಹಬ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಸ್ಟ್ಯಾಂಡರ್ಡ್ ಆಗಿ ಅಕ್ರಾಸ್ ಆಲ್ ವೇರಿಯಂಟ್ 4 ಡಿಸ್ಕ್ ಬ್ರೇಕ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ORVM ನ ಕೊಟ್ಟಿದ್ದಾರೆ. ಮಿರರ್ ನ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಟರ್ನ್ ಇಂಡಿಕೇಟರ್ಸ್ ನ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ನ ಈ ಕಾರ್ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 42 ಲೀಟರ್ಸ್, ಲಿಡ್ ಬಂದು ಲೆಫ್ಟ್ ಸೈಡ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು XUV 3XO ರೇರ್ ಪ್ರೊಫೈಲ್ ಮಾತ್ರ ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಂದು ಸ್ಪೋರ್ಟ್ ಎಡಿಷನ್ ಗಾಡಿ ಅಂತ ಹೇಳಬೇಕು, ಆ ರೀತಿ ಇದೆ. ಜೊತೆಗೆ ಈ ಇನ್ಫಿನಿಟಿ ಟೈಲ್ ಲ್ಯಾಂಪ್ ಏನಿದೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಜೊತೆಗೆ C ಶೇಪ್ನಲ್ಲಿದೆ, ಸ್ಪ್ಲಿಟ್ ಟೈಪ್ನಲ್ಲಿ. ಆ್ಯಂಡ್ ರಿವರ್ಸಿಂಗ್ ಲ್ಯಾಂಪ್ ಆಗಿರ್ಬೋದು, ಟರ್ನ್ ಇಂಡಿಕೇಟರ್ ಆಗಿರ್ಬೋದು, ಇದರಲ್ಲೇ ಇಂಟಿಗ್ರೇಟ್ ಆಗಿದೆ. ಸೆಂಟರ್ನಲ್ಲಿ ಮಹೇಂದ್ರ ಲೋಗೋ ಮತ್ತು XUV 3XO ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಯಾವುದೇ ರೀತಿಯಾದಂಥ ವೇರಿಯಂಟ್ನ ಬ್ಯಾಡ್ಜಿಂಗ್ ಈ ಗಾಡಿನಲ್ಲಿ ಬರೋದಿಲ್ಲ. ಆ್ಯಂಡ್ ಈ ಗಾಡಿ ಬಂದು MX3 Pro, ಇದರಲ್ಲಿ ರೇರ್ ವೈಪರ್ ಆಗಲಿ ಮತ್ತು ಡಿಫಾಗರ್ ಆಗಲಿ ಬರೋದಿಲ್ಲ. ಇನ್ನು ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ಒಂದು ಸ್ಟಿಕ್ ಆ್ಯಂಟನಾ ಇದೆ. ಇನ್ನು ಬಂಪರ್ ನೋಡ್ಬೋದು, ಟೋಟಲಾಗಿ ಬ್ಲ್ಯಾಕ್ ಕಲರ್ನಲ್ಲಿದೆ, ಜೊತೆಗೆ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ, ಜೊತೆಗೆ ದೊಡ್ಡದಾಗಿರುವಂಥ ರಿಫ್ಲೆಕ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈಗ ಡೈರೆಕ್ಟಾಗಿ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಇಲ್ಲಿ ಆ್ಯಕ್ಚುಲಾಗಿ ಒಂದು ಬಟನ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಟೈಲ್ಗೇಟ್ ರಿಲೀಸ್ ಆಗುತ್ತೆ. ಇನ್ನು ಬೂಟ್ ಸ್ಪೇಸ್ ಬಂದು 364 ಲೀಟರ್ ಇದೆ. ಆಲ್ರೆಡಿ ಇದರಲ್ಲಿ ಟ್ರಾಲಿ ಬ್ಯಾಗ್ಸ್ನ ಇಟ್ಬಿಟ್ಟಿದ್ದಾರೆ. ಸೊ 1, 2, 3, 4. ಸೊ ಮೀಡಿಯಮ್, ಆ್ಯಕ್ಚುಲಿ ದೊಡ್ಡದಾಗಿರೋದು 2 ಇಟ್ಟಿದ್ದಾರೆ, ಮೀಡಿಯಮ್ ಸೈಜು 2 ಇಟ್ಟಿದ್ದಾರೆ. ಒಂದು ಫ್ಯಾಮಿಲಿ, ಒಂದು 4ರಿಂದ 5 ಜನ ಇರೋ ಫ್ಯಾಮಿಲಿ, ನಾವು ಹೋದ್ವಲ್ಲ ರಿಷಿಕೇಶ್ವರೆಗೂ, ಆ ಥರ ಏನಾದರೂ 4 ಜನ ಟ್ರಿಪ್ ಹೋಗ್ತಾ ಇದ್ದೀವಿ ಅಂದರೆ ಇದರಲ್ಲಿ ಬೂಟ್ ಸ್ಪೇಸ್ ಮಾತ್ರ ಸಫಿಷಿಯೆಂಟ್ ಆಗಿದೆ. ಆರಾಮಾಗಿ ಲಗೇಜ್ನ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಸ್ಪೇರ್ ವೀಲ್ ಬಂದು ಇಲ್ಲಿ ಟ್ರೇ ಕೆಳಗೆ ಕೊಟ್ಟಿದ್ದಾರೆ, ಬಟ್ ಈಗ ತೋರಿಸೋದಕ್ಕಾಗಲ್ಲ, ಫುಲ್ ಬೂಟ್ ಸ್ಪೇಸ್ ಆಕ್ಯುಪೈ ಆಗಿದೆ. ಬಟ್ ಈ ಲೋಡಿಂಗ್ ಲಿಪ್ ಏನಿದೆ ತುಂಬ ಹೈಟಲ್ಲಿದೆ ಕಂಪೇರ್ ಟು ಅದರ್ ಈ ಕಾಂಪಿಟೇಟರ್ಸ್ ಏನು ಬರುತ್ತೆ, ಇದರ ಕಾಂಪಿಟೇಟರ್ಸ್, ಅದರ ಲೋಡಿಂಗ್ ಹೈಟ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ವಯಸ್ಸಾದವರು ಎತ್ತಿಡೋದು ಸ್ವಲ್ಪ ಕಷ್ಟ, ಬಟ್ ಇದೊಂದು SUV ಗಾಡಿ, ಹೈಟಲ್ಲಿ ಇದ್ದೇ ಇರಬೇಕು. ಇನ್ನು MX3 Proನಲ್ಲಿ ಯಾವುದೇ ರೀತಿಯಾದಂಥ ಪಾರ್ಸೆಲ್ ಶೆಲ್ಫ್ ಬರೋದಿಲ್ಲ, ಬಟ್ ಅಕ್ರಾಸ್ ಆಲ್ ದಿ ವೇರಿಯಂಟ್ಸ್ ಎಮರ್ಜೆನ್ಸಿ ಎಕ್ಸಿಟ್ಗೆ ಒಂದು ಲಿವರ್ನ ಪ್ರೊವೈಡ್ ಮಾಡಿದ್ದಾರೆ ಟೈಲ್ ಗೇಟ್ನಲ್ಲಿ. ಬನ್ನಿ ಆ ಥರ ತೋರಿಸ್ತೀನಿ. ಈ ಕ್ಯಾಪ್ನ ಓಪನ್ ಮಾಡಿದ್ರೆ ಇಲ್ಲಿ ಆ್ಯಕ್ಚುಲಿ
ನೀವು ಒಂದು ಲಿವರ್ ಇದೆ, ಅದನ್ನು ಪುಲ್ ಮಾಡಿ ಒಳಗಿಂದ ಟೈಲ್ ಗೇಟ್ನ ರಿಲೀಸ್ ಮಾಡ್ಬೋದು. ಇದು ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ಮೇಯ್ನಾಗಿ ಏನಾದರೂ ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗೋಯ್ತು, ಎಮರ್ಜೆನ್ಸಿ ಟೈಮ್ನಲ್ಲಿ ಬೇರೆ ಎಲ್ಲ ಡೋರ್ಸ್ ಏನಿದೆ ಅದನ್ನು ಓಪನ್ ಮಾಡೋಕ್ಕೆ ಆಗದೇ ಇರೋಂಥ ಚಾನ್ಸ್ ಇತ್ತು ಅಂದಾಗ ಇಲ್ಲಿಂದ ನೀವು ಟೈಲ್ ಗೇಟ್ನ ರಿಲೀಸ್ ಮಾಡಿ ನೀವು ಹೊರಗೆ ಬರ್ಬೋದು ಸೇಫಾಗಿ. ಆ್ಯಂಡ್ ಈವನ್ ಸನ್ರೂಫ್ ಕೂಡ ನೀವು ಎಮರ್ಜೆನ್ಸಿ ಎಕ್ಸಿಟ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇಷ್ಟು ಟೈಲ್ ಗೇಟ್ನ ಬಗ್ಗೆ. ಈ ಡೋರ್ನ ಇಂಟೀರಿಯರ್, ರೇರ್ ಡೋರ್ಸ್ನ ಇಂಟೀರಿಯರ್ ನೋಡೋದಾದರೆ ಬೇಷ್ ಮತ್ತು ಬ್ಲ್ಯಾಕ್ ಕಲರ್ನ ಥೀಮ್ ಯೂಸ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್, ಲಾಕ್ ಮತ್ತು ಪವರ್ ವಿಂಡೋ ಕಂಟ್ರೋಲ್ ಏನಿದೆ ಅದಕ್ಕೆ ಇಲ್ಯುಮಿನೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಆರ್ಮ್ ಪ್ಯಾಡ್ ಇದೆ, ಮ್ಯಾಪ್ ಪಾಕೆಟ್, ದೊಡ್ಡದಾಗಿರುವಂಥ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1 ಲೀಟರ್ ಬಾಟಲ್ನ ಇಡ್ಬೋದು ಅಂತ ಅನ್ಕೊತೀನಿ. ಆ್ಯಕ್ಚುಲಿ ಬಾಟಲ್ ಹೋಲ್ಡರ್ಗಳ ಅವಶ್ಯಕತೆ ತುಂಬ ಇದೆ ಕಾರ್ಗಳಲ್ಲಿ. ಆಲ್ಮೋಸ್ಟ್ ಫ್ರಂಟಲ್ಲಿ ಒಂದು 2 ಲೀಟರ್ಸ್, ಬ್ಯಾಕಲ್ಲಿ 1 ಲೀಟರ್ ಕೆಪಾಸಿಟಿ ಇತ್ತು ಅಂದರೆ ನಿಜವಾಗ್ಲೂ ಒಂದು ಬೆಸ್ಟ್ ಕನ್ವೀನಿಯನ್ಸ್ ಅಂತ ಅನಿಸುತ್ತೆ. ಜೊತೆಗೆ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಕೂಡ ನೋಡ್ಬೋದು. ಇನ್ನು ಇದರಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಬರುತ್ತೆ ರೇರ್ 2 ಡೋರ್ನಲ್ಲಿ. ಇದನ್ನು ನೀವು ಕೀ ಯೂಸ್ ಮಾಡಿ ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು. ನಾರ್ಮಲಾಗಿ ಒಂದು ಲಿವರ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಸ್ಟಿಲ್ ಓಕೆ. MX3 Proನಲ್ಲಿ ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿನ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ನ ಕೊಟ್ಟಿದ್ದಾರೆ. ಅಕ್ರಾಸ್ ಆಲ್ ವೇರಿಯಂಟ್ ಅಂದರೆ ಬೇಸಿಕ್ಕಿಂದ ಟಾಪ್ ಹ್ಯಾಂಡ್ವರೆಗೂ 60-40 ಸ್ಪ್ಲಿಟ್ ಸೀಟ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸ್ಟ್ಯಾಂಡರ್ಡ್ ಆಗಿ ಬೇಸ್ ವೇರಿಯಂಟಿಂದ ಟಾಪ್ ಹ್ಯಾಂಡ್ ವೇರಿಯಂಟ್ವರೆಗೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ನ ಕೊಡ್ತಾ ಇದ್ದಾರೆ. ರೇರ್ ಪ್ಯಾಸೆಂಜರ್ ಕನ್ವೀನಿಯನ್ಸಿಗೋಸ್ಕರ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಅಂಡ್ ಕೋಟುಕ್ನ ಪ್ರೊವೈಡ್ ಮಾಡಿದ್ದಾರೆ. ಮಿಡಲ್ ಕ್ಯಾಬಿನ್ ಲ್ಯಾಂಪ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಿಂದೆ ಕೂತ್ಕೊಳ್ಳುವಂಥ ಪ್ಯಾಸೆಂಜರ್ಸ್ಗೋಸ್ಕರ AC ವೆಂಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಮೊಬೈಲ್ ಇಡೋದಕ್ಕೆ ಒಂದು ಸ್ಮಾಲ್ ಸ್ಪೇಸ್ನ ಕೊಟ್ಟಿದ್ದಾರೆ. C-ಪಿನ್ ಚಾರ್ಜ್ ಪೋರ್ಟ್ನ ಕೊಟ್ಟಿದ್ದಾರೆ ಅಂಡ್ 12 ವೋಲ್ಟ್ಸ್ ಪೋರ್ಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ 2 ಸೀಟ್ನಲ್ಲಿ ಪಾಕೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. MX3 Proನಲ್ಲಿ ಫ್ಲಿಪ್ ಕೀ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಮಹೇಂದ್ರ ಲೋಗೋ ಜೊತೆಗೆ ಲಾಕ್, ಟೈಲ್ ಗೇಟ್ ರಿಲೀಸರ್ ಮತ್ತು ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನೀವು ಚೈಲ್ಡ್ ಸೇಫ್ಟಿ ಲಾಕಿಗೂ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಇದರಲ್ಲಿ ಪ್ಯಾಸಿವ್ ಎಂಟ್ರಿ ಇರೋದಿಲ್ಲ, ನೀವು ಲಾಕ್ ಮತ್ತು ಅನ್ಲಾಕ್ ಮಾಡಿ ಅಥವಾ ಕೀನಾದರೂ ಯೂಸ್ ಮಾಡ್ಬೋದು. ಡ್ರೈವರ್ ಡೋರ್ ಇಂಟೀರಿಯರ್ನ ನೋಡೋದಾದರೆ ಇಲ್ಲೂ ಕೂಡ ಬೇಷ್ ಮತ್ತು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್, ಲಾಕ್, ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ನೋಡ್ಬೋದು. ಜೊತೆಗೆ ORVMನ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಮಿರರ್ನ ಇಲ್ಲಿ ನಾಬ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ. ಮತ್ತು ಡ್ರೈವರ್ ಸೈಡ್ಗೆ 1 ಟಚ್ ಡೌನ್ ಫಂಕ್ಷನ್ ಇದೆ. ಮೆನ್ಷನ್ನೇ ಮಾಡಿಬಿಟ್ಟಿದ್ದಾರೆ ಆಟೋ ಡೌನ್ ಅಂತ. ಮೇ ಬಿ ಇದರಲ್ಲಿ ಆಟೋಮೆಟಿಕ್ ಅಪ್ ಫಂಕ್ಷನ್ ಕೊಟ್ಟಿಲ್ಲ ಅಂತ ಅನ್ಕೊತೀನಿ. ಇನ್ನು ಅದನ್ನು ಬಿಟ್ಟರೆ ದೊಡ್ಡದಾಗಿರುವಂಥ ಪಾಕೆಟ್ಸ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಮತ್ತು ಮೇ ಬಿ ಇದು ಕಪ್ ಹೋಲ್ಡರ್ ಅನ್ಕೊತೀನಿ. ಜೊತೆಗೆ ಮ್ಯಾಪ್ ಪಾಕೆಟ್ ಕೂಡ ಇದೆ. ಫ್ರಂಟ್ 2 ಡೋರ್ನಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಇದನ್ನು ಏನು ಕೊಟ್ಟಿದ್ದಾರೆ ಅಂದರೆ ಮೇಯ್ನ್ ಆಗಿ ನೈಟ್ ಟೈಮ್ನಲ್ಲಿ ರೋಡ್ ಸೈಡಲ್ಲಿ ನೀವು ಗಾಡಿನ ನಿಲ್ಲಿಸಿ ಡೋರ್ ಓಪನ್ ಮಾಡಿದರೆ ಬ್ಯಾಕ್ ಸೈಡಿಂದ ಬರುವಂಥ ಗಾಡಿಗಳಿಗೆ ಇದು ನೋಟಿಸ್ ಆಗುತ್ತೆ. ಡ್ರೈವರ್ ಸೀಟ್ ಕಂಫರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಈವನ್ ಕೋ ಪ್ಯಾಸೆಂಜರ್ಗೂ ಕೂಡ ಸೇಮ್ ಸೀಟ್ನ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಸಪೋರ್ಟ್ ಇದೆ. ಸೈಡ್ ವಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಒಳ್ಳೆ ಸಪೋರ್ಟ್ ಇದೆ. ಕರ್ವಲ್ಲಿ ಎಷ್ಟು ಎಳ್ದಾಡಿದ್ರು ಆರಾಮಾಗಿ ಕುತ್ಕೊಂಡು ಡ್ರೈವ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ 4 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಇದೆ, ಒಂದು ಇನ್ಕ್ಲಿನೇಷನ್ಗೆ ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ. ಬಟ್ ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇಲ್ಲ. XUV 3XO MX3 Proನ ಇಂಟೀರಿಯರ್ ಆಗಿದೆ. ಮೇಯ್ನಾಗಿ ಇಲ್ಲೂ ಕೂಡ ಡ್ಯೂಯಲ್ ಥೀಮ್ನ ಯೂಸ್ ಮಾಡಿದ್ದಾರೆ. ಬೇಷ್ ಬ್ಲ್ಯಾಕ್ ಮತ್ತು ಇಲ್ಲಿ ಸಿಯಾನ್ ಬ್ಲ್ಯಾಕ್ ಫಿನಿಶಿಂಗ್ ಇದೆ. ಜೊತೆಗೆ ಮೇಯ್ನಾಗಿ ಹೈಲೈಟ್ ಆಗೋದು 10 ಇಂಚ್ HD ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಇಂಜಿನ್ ಸ್ಟಾರ್ಟ್ ಮಾಡೋಣ. ಸ್ಟೇರಿಂಗ್ ವೀಲ್ ಡಿಸೈನ್ ನೋಡ್ಬೋದು. ಸೆಂಟರ್ನಲ್ಲಿ ಮಹೇಂದ್ರ ಲೋಗೋ ಇದೆ. ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ನ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಇನ್ನು ಸ್ಟೇರಿಂಗ್ ವೀಲ್ನ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಟಿಲ್ಟ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಈ ಸೆಗ್ಮೆಂಟ್ನಲ್ಲಿ ಟಿಲ್ಟ್ ಪ್ರೊವೈಡ್ ಮಾಡ್ತಾರೆ, ಟೆಲಿಸ್ಕೋಪಿಕ್ ಕೊಡೋದಿಲ್ಲ. ಮೇನ್ ಆಗಿ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಟ್ಯಾಕೋಮೀಟರ್, ರೈಟ್ ಸೈಡ್ನಲ್ಲಿ ಸ್ಪೀಡೋಮೀಟರ್ ಇದೆ. ಸ್ಪೀಡ್ ಬಂದು 220ವರೆಗೂ ಇದೆ. ಆ್ಯಂಡ್ ಸೆಂಟರ್ನಲ್ಲಿ ಏನಿದೆ MID ಯೂನಿಟ್, ಇದರಲ್ಲಿ ಡ್ರೈವಿಂಗಿಗೆ ಬೇಕಿರುವಂಥ ಡಾಟಾ ಏನಿದೆ ಕಂಪ್ಲೀಟಾಗಿ ತೋರಿಸುತ್ತೆ. ಇನ್ನು ಸ್ಟೇರಿಂಗ್ನ ರೈಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ಟಾಪ್ ಎಂಡ್ ವೇರಿಯಂಟ್ ಬಂದರೆ ಬ್ಲೈಂಡ್ ವ್ಯೂ ಮಾನಿಟರ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇಲ್ಲೇನೆ ಸ್ಕ್ರೀನ್ ಬರುತ್ತೆ. ಬಟ್ MX3 Proನಲ್ಲಿ ಅದೆಲ್ಲ ಆಪ್ಷನ್ ಕೊಟ್ಟಿಲ್ಲ. ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಇದೆ. ಆ್ಯಂಡ್ ಸ್ಟೀರಿಂಗ್ನ ರೈಟ್ ಸೈಡ್ನಲ್ಲಿ ನೋಡೋದಾದರೆ AC ವೆಂಟ್ಸ್ ಆ್ಯಂಡ್ ಟ್ರಾಕ್ಷನ್ ಕಂಟ್ರೋಲ್ಗೆ ಸಪ್ರೇಟ್ ಬಟನ್ ಇದೆ, ಆನ್ ಆಫ್ ಮಾಡ್ಬೋದು. ಆ್ಯಂಡ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಫ್ಯೂಲ್ ಸೇವಿಂಗ್ಗೆ ಕೊಟ್ಟಿರುವಂಥ ಒಂದು ಫೀಚರ್. ಆ್ಯಂಡ್ ಹೆಡ್ಲೈಟ್ನ ಲೆವೆಲ್ ಅಡ್ಜಸ್ಟರ್ ಇದೆ. 10 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಬಟ್ ವೈರ್ಡ್ ಆಪಲ್ ಕಾರ್ ಪ್ಲೇ ಇದೆ. ಆ್ಯಂಡ್ ಇದರಲ್ಲಿ FM ಆಗಿರಲಿ, ಬ್ಲೂಟೂತ್ ಆಗಿರಲಿ ಪ್ರತಿಯೊಂದು ಆಪ್ಷನ್ ಇದೆ. ಆ್ಯಂಡ್ ಸಿಸ್ಟಮ್ಗೆ ಬೇಕಿರುವಂಥ ಬಟನ್ಸ್ ಇಲ್ಲಿದೆ. ಆ್ಯಕ್ಚುಲಿ ಈ ಸಿಸ್ಟಮ್ ಏನಿದೆ ಫ್ಲೋಟಿಂಗ್ ಟೈಪ್ನಲ್ಲಿ ಇದೆ. ಇನ್ನು ಸೆಂಟರ್ ಕನ್ಸೋಲ್ನಲ್ಲಿ AC ವೆಂಟ್ಸ್ ವಿತ್ ಸಿಲ್ವರ್ ಆಕ್ಸೆಂಟ್. ಇನ್ನು ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ನಾರ್ಮಲ್ ಆಗಿ ಪ್ರತಿಯೊಂದು ಕಾರ್ನಲ್ಲೂ ಚಿಕ್ಕದಾಗಿ ಇಷ್ಟರಲ್ಲಿ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೆಂಟರ್ನಲ್ಲಿ ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಇದೆ. ಆ್ಯಂಡ್ ಟೆಂಪರೇಚರ್ ಕಂಟ್ರೋಲ್ಗೆ ಸಪ್ರೇಟ್ ಬಟನ್ಸ್ ಇದೆ. ಆ್ಯಂಡ್ ಕೂಲಿಂಗ್ ಇದ್ದಾಗ ಬ್ಲೂ ಕಲರ್ ಲೈಟ್ ಬರುತ್ತೆ. ಆ್ಯಂಡ್ ನೀವು ಹೀಟಿಂಗ್ ಕಡೆ ಹೋದ್ರೆ ರೆಡ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಅದ್ರ ಜೊತೆ ಇಲ್ಲಿ ನೀವು ಏನು ಬಟನ್ಸ್ ನೋಡ್ತಾ ಇದ್ದೀರಾ, ಇದು ಬಂದು ಕ್ಲಸ್ಟರ್ನ MID ಯೂನಿಟ್ನ ಕಂಟ್ರೋಲ್ ಮಾಡೋದಕ್ಕೆ ಕೊಟ್ಟಿರುವಂಥ ಬಟನ್. ನಾರ್ಮಲ್ ಆಗಿ ಇಲ್ಲೇ ಬಟನ್ಸ್ ಕೊಟ್ಟಿರ್ತಾರೆ ಅಥವಾ ಸ್ಟೇರಿಂಗ್ ವೀಲಲ್ಲಿ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆಕ್ಚುಲ್ ಆಗಿ ಮಹೇಂದ್ರದವರು ಅದನ್ನ ಇಲ್ಲೇ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರ್ತಿತ್ತು. ಡ್ರೈವ್ ಮಾಡ್ಬೇಕಾದ್ರೆ ಯಾರು ಇಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ತಾರೆ ನೀವೇ ಹೇಳಿ.
ಆ್ಯಂಡ್ ನಮ್ಮ ಡ್ರೈವಿಂಗ್ ಪೊಸಿಷನ್ಗೆ ನಾವೇನಾದ್ರು ಸೆಟ್ ಮಾಡ್ಕೊಂಡಿದ್ವಿ ಅಂದರೆ ನಾವು ಇಲ್ಲಿ ಪ್ರೆಸ್ ಮಾಡೋದು ಕನ್ವೀನಿಯನ್ಸ್ ಅನ್ಸೋದಿಲ್ಲ, ಅದನ್ನು ಇಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಓಕೆ. ಸೊ ಇದರಲ್ಲಿ ಡ್ರೈವಿಂಗ್ ಬೇಕಿರೋಂಥ ಪ್ರತಿಯೊಂದು ಡಾಟಾನು ತೋರಿಸುತ್ತೆ. ಅದ್ರ ಜೊತೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಸ್ಟಿಯರಿಂಗ್ ಮೋಡ್ಸ್ನ ಚೇಂಜ್ ಮಾಡೋದಕ್ಕೆ ಕೊಟ್ಟಿರುವಂಥ ಬಟನ್. ಇದರಲ್ಲಿ 3 ಸ್ಟಿಯರಿಂಗ್ ಮೋಡ್ಸ್ ಬರುತ್ತೆ. ಪ್ರೀವಿಯಸ್ 300 ಕೂಡ 3 ಡ್ರೈವಿಂಗ್ ಮೋಡ್ಸ್ ಬರ್ತಿತ್ತು, ಈಗಲೂ ಕೂಡ 3 ಡ್ರೈವಿಂಗ್ ಮೋಡ್ಸ್ ಇದೆ. ಟಾಪ್ ವೇರಿಯಂಟ್ 3XO ಏನಾದ್ರು ತಗೊಂತೀರಾ ಅಂದ್ರೆ ಡ್ರೈವ್ಗೂ ಕೂಡ 3 ಮೋಡ್ಸ್ ಬರುತ್ತೆ, ಜಿಪ್, ಝಾಪ್, ಝೂಮ್ ಅಂತ. ಇನ್ನು ಇದರಲ್ಲಿ MX3 Pro ನಲ್ಲಿ ಜಸ್ಟ್ ಸ್ಟೇರಿಂಗ್ ವೀಲ್ಗೆ ಮಾತ್ರ ಮೋಡ್ಸ್ ಇದೆ. ಅದರಲ್ಲಿ ಯಾವ್ದು ಅಂದ್ರೆ ಅಲ್ಲಿ ತೋರಿಸ್ತಾ ಇದೆ, ಕಂಫರ್ಟ್ ಅಂತ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ನಾರ್ಮಲ್ ಮೋಡ್ ಇದೆ ಅಂಡ್ ಸ್ಪೋರ್ಟ್ ಮೋಡ್ ಇದೆ. ಸೊ ಸ್ಪೋರ್ಟ್ ಮೋಡ್ ಅಲ್ಲಿ ಸ್ಟೇರಿಂಗ್ ವೀಲ್ ಕಂಪ್ಲೀಟ್ ಆಗಿ ಹಾರ್ಡ್ ಆಗುತ್ತೆ, ಅಂದ್ರೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಹೈ ಸ್ಪೀಡ್ ಅಲ್ಲಿ ಡ್ರೈವ್ ಮಾಡೋದಕ್ಕೆ. ಅಂಡ್ ಕಂಫರ್ಟ್ ಮೋಡ್ ಅಂದ್ರೆ ಸಿಟಿಗೆ ಬೇಕಿರುವಂತ ಫ್ರೀನೆಸ್ ಇರುತ್ತೆ. ನಾರ್ಮಲ್ ಅಂದ್ರೆ ಆಸ್ ಯೂಶುವಲ್, ಈ ಕಡೆ ಹಾರ್ಡ್ ಇರೋದಿಲ್ಲ, ಈ ಕಡೆ ಫ್ರೀನೆಸ್ ಇರೋದಿಲ್ಲ. ಇನ್ನ 8 ಟೈಪ್ ಪೋರ್ಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಲಿವರ್ ಇದೆ. 2 ಕಪ್ ಹೋಲ್ಡರ್ಸ್, ಹ್ಯಾಂಡ್ ಬ್ರೇಕ್ ಮತ್ತೆ ಲೆದರ್ ಹ್ಯಾಂಡ್ ರೆಸ್ಟ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದರಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಡೆಪ್ತ್ ಆಗಿರುವಂತಹ ಗ್ಲೋ ಬಾಕ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೂಡ ಇದೆ. ಕೋ ಪ್ಯಾಸೆಂಜರ್ ಗೆ ಕೊಲಾಪ್ಸಿಬಲ್ ಗ್ರಾಬ್ ಹ್ಯಾಂಡಲ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸೀಟ್ ಬೆಲ್ಟ್ ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಕೋ ಪ್ಯಾಸೆಂಜರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಡ್ರೈವರ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ಇಲ್ಲ ಅಥವಾ ಮಿರರ್ ಇಲ್ಲ. ಇಲ್ಲಿ ಮೈಕ್ ನ ಪ್ಲೇಸ್ಮೆಂಟ್ ಇದೆ. ನಾ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಹ್ಯಾಲೋಜನ್ ಅಲ್ಲಿ ಇದೆ, LED ನಲ್ಲಿ ಪ್ರೊವೈಡ್ ಮಾಡಿಲ್ಲ. ಇಲ್ಲಿ ಒಂದು ಸನ್ಗ್ಲಾಸ್ ಹೋಲ್ಡರ್ ಇದೆ, ಜೊತೆಗೆ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಇನ್ನು ಈ ಕಾರ್ ನಲ್ಲಿ MX3 Pro ನಲ್ಲಿ ಸನ್ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಬೇಕಿರುವಂತ ಬಟನ್ ಏನಿದೆ ಇಲ್ಲಿದೆ. XV 3XO ನಲ್ಲಿ 3 ಟೈಪ್ ಆಫ್ ಇಂಜಿನ್ಸ್ ಬರುತ್ತೆ. 3 ಇಂಜಿನ್ಸ್ ಬರುತ್ತೆ, 2 ಪೆಟ್ರೋಲ್ ಮತ್ತು 1 ಡೀಸೆಲ್. ಇನ್ನು ನಾನು ರಿವ್ಯೂ ಮಾಡ್ತಾ ಇರೋಂಥ ಈ ಗಾಡಿನಲ್ಲಿರುವಂಥ ಇಂಜಿನ್ ಏನಿದೆ, ಇದು M Stallion ಟರ್ಬೋ ಚಾರ್ಜ್ಡ್ ಮಲ್ಟಿ ಪಾಯಿಂಟ್ ಫ್ಯೂಲ್ ಇಂಜೆಕ್ಷನ್ ಇಂಜಿನ್ ಅಂತ. ಆ್ಯಂಡ್ ಇದು ಬಂದು ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ನೇ. ಇದರದ್ದು ಪವರ್ ಬಂದು 110 bhp ಇದೆ. ಆ್ಯಂಡ್ ಟಾರ್ಕ್ ಬಂದು 200 ನ್ಯೂಟನ್ ಮೀಟರ್ ಇದೆ. ಆ್ಯಂಡ್ ಇದರ ಮೈಲೇಜ್ ಏನಿದೆ, ಅವರೇಜ್ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ 18 km/ಲೀಟರ್ ಅಷ್ಟು. ಇನ್ನು ಎರಡನೇದಾಗಿ M Stallion ಟರ್ಬೋ ಚಾರ್ಜ್ ಇಂಟರ್ಕೂಲ್ಡ್ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಅಂತ ತುಂಬ ಉದ್ದ ಇದೆ. ಆ್ಯಂಡ್ ಇದರ ಪವರ್ ಕೂಡ ಅಷ್ಟು ಜಾಸ್ತಿ ಇದೆ. ಪವರ್ ಬಂದು 130 bhp ಇದೆ. ಆ್ಯಂಡ್ ಟಾರ್ಕ್ ಬಂದು 230 ನ್ಯೂಟನ್ ಮೀಟರ್. ಇನ್ನು ಈ ಸೆಗ್ಮೆಂಟಲ್ಲಿ ಬರುವಂಥ ಯಾವುದೆಲ್ಲ ಕಾರ್ಗಳಿದೆ ಟರ್ಬೋ ಚಾರ್ಜ್ಡ್ ಇಂಜಿನ್ ಇರುವಂಥ ಸಬ್ ಕಾಂಪ್ಯಾಕ್ಟ್ SUVs, ಅದರಲ್ಲೇ ಬೆಸ್ಟ್ ಟಾರ್ಕ್ ಮತ್ತು ಬೆಸ್ಟ್ ಪವರ್ ಇರುವಂಥ ಗಾಡಿ ಅಂದರೆ ಅದು XUV 3XO. ಇನ್ನು ಎರಡನೇದಾಗಿ ನಾನು ಏನು ಇಂಜಿನ್ ಹೇಳಿದೆ TGDI, ಅದರ ಮೈಲೇಜ್ ಬಂದು 20 km/ಲೀಟರ್ ಇದೆ. ಆ್ಯಕ್ಚುಲಿ ಟರ್ಬೋ GDIಗೆ 20 km ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದರೆ ದಿ ಬೆಸ್ಟ್ ಆವ್ರೇಜ್ ಅದು. ಇನ್ನು ಮೂರನೇದಾಗಿ CRDE ಡೀಸೆಲ್ ಇಂಜಿನ್ ಇದೆ, ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್. ಅದರ ಪವರ್ ಬಂದು 117 bhp ಇದೆ. ಆ್ಯಂಡ್ ಟಾರ್ಕ್ ಬಂದು 300 ನ್ಯೂಟನ್ ಮೀಟರ್ ಇದೆ. ಆ್ಯಂಡ್ ಮೈಲೇಜ್ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ, ಅವರೇಜ್ ಏನಂದರೆ 20.6 km/ಲೀಟರ್ ಅಷ್ಟು ಇದೆ. ಇನ್ನು ಈ ಇಂಜಿನ್ಗಳಲ್ಲಿ ಯಾವುದೆಲ್ಲ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬರುತ್ತೆ ಅಂತ ನೋಡೋದಾದರೆ ಪೆಟ್ರೋಲ್ ಇಂಜಿನ್ಸಿಗೆ ಬೋತ್ 2 ಇಂಜಿನ್ಸಿಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಇನ್ನು ಡೀಸೆಲ್ ಇಂಜಿನ್ಗೆ ಹೋದರೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗೆ 6 ಸ್ಪೀಡ್ ಆಟೋ ಶಿಫ್ಟ್ ಪ್ಲಸ್ ಅಂತ ಬರುತ್ತೆ. ಸೊ ಇಷ್ಟು ಟ್ರಾನ್ಸ್ಮಿಷನ್ ಆಪ್ಷನ್ಸ್. ನಾನು ಹೇಳಿದ ರೀತಿ ಈ ಇಂಜಿನ್ ಆಪ್ಷನ್ಸ್ ಏನಿದೆ ಮತ್ತು ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಏನಿದೆ, ಯಾವುದೆಲ್ಲ ಇಂಜಿನ್ಗೆ ಯಾವುದೆಲ್ಲ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ ಅಂತ ಕೆಳಗೆ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು, ಪಾಸ್ ಮಾಡಿ ನೋಡಿ. ಆ್ಯಂಡ್ ಅದ್ರ ಜೊತೆ ಇನ್ನು XUV 3XO ನಲ್ಲಿ 8 ಕಲರ್ ಆಪ್ಷನ್ ಬರುತ್ತೆ, ಸಿಂಗಲ್ ಟೋನ್. ಸೊ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನಿಮಗೆ. ಅದ್ರ ಜೊತೆ ಡ್ಯುಯಲ್ ಟೋನ್ಗೆ 8 ಕಲರ್ ಆಪ್ಷನ್ ಇದೆ. 8 ಕಲರ್ಗೂ ನಿಮಗೆ ಡ್ಯುಯಲ್ ಟೋನ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಇನ್ನು ಈ ಕಾರ್ನ ವೇರಿಯಂಟ್ಸ್ ಬಂದು MX1, MX2, MX3, AX5, AX7. ಈ ವೇರಿಯಂಟ್ನ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 9,99,000 ಆಗುತ್ತೆ. ಆ್ಯಂಡ್ ನಿಮಗೆ ಆನ್ ರೋಡ್ ಪ್ರೈಸ್ ಬಂದು 12,15,000 ಅರೌಂಡಲ್ಲಿ ಆಗುತ್ತೆ. ಇನ್ನು ಈ ವೇರಿಯಂಟ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಒಂದು ಇಲ್ಲ ಅನ್ನೋದನ್ನ ಬಿಟ್ಟರೆ, ಅಂದರೆ ಇನ್ಕ್ಲೂಡಿಂಗ್ ನೀವು ಅದನ್ನು ಹಾಕಿಸ್ಕೋತೀವಿ ಅಂತಂದರೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತಲೇ ಹೇಳ್ಬೋದು. XUV 3XOನ ಬೇಸ್ ವೇರಿಯಂಟಿಂದ ಟಾಪ್ ವೇರಿಯಂಟ್ವರೆಗೂ ಏನೆಲ್ಲ ಸ್ಟ್ಯಾಂಡರ್ಡ್ ಫೀಚರ್ಸ್ ಬರುತ್ತೆ ಅಂತ ನೋಡೋದಾದರೆ ಮೇಯ್ನಾಗಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಇನ್ನು ಅದನ್ನು ಬಿಟ್ಟರೆ ಡಿಮ್ಮಿಂಗ್ IRVM ಆಗಿರ್ಬೋದು, ಅದನ್ನು ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್, ಅದು ಬಿಟ್ಟರೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು. ರೇರ್ ಸೀಟ್ 60/40 ಸ್ಪ್ಲಿಟ್ ಬೇಸ್ ವೇರಿಯಂಟಿಂದನೂ ಕೊಡ್ತಿದ್ದಾರೆ. ಜೊತೆಗೆ ಹೆಡ್ರೆಸ್ಟ್ ಏನಿದೆ ಅದನ್ನು ಕೂಡ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು, ಅದು ಕೂಡ ನಿಮಗೆ ಬೇಸ್ ವೇರಿಯಂಟಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ORVM ಏನಿದೆ ಅದರಲ್ಲಿ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ, ಜೊತೆಗೆ ಮಿರರ್ನ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟೆಲ್ಲ ಫೀಚರ್ಸ್ ಏನಿದೆ ಬೇಸ್ ವೇರಿಯಂಟಿಂದನೇ ಕೊಡ್ತಾ ಇದ್ದಾರೆ. ಇನ್ನು ಸೇಫ್ಟಿ ವೈಸ್ ನೋಡೋದಾದರೆ 6 ಏರ್ ಬ್ಯಾಗ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ಸ್, ಅದ್ರ ಜೊತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್ ಆಗಿರ್ಬೋದು, ಚೈಲ್ಡ್ ಸೇಫ್ಟಿ ಲಾಕ್, ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್, ಇಷ್ಟೆಲ್ಲ ನಿಮಗೆ ಈ ವೇರಿಯಂಟ್ನಲ್ಲಿ ಬರ್ತಾ ಇದೆ. ಅಂದರೆ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇರೋಂಥ ಫೀಚರ್ಸ್. ಇನ್ನು ನೆಕ್ಸ್ಟ್ ವೇರಿಯಂಟಿಂದ ರಿವರ್ಸ್ ಕ್ಯಾಮ್ರಾ ಆ್ಯಡ್ ಆಗುತ್ತೆ. ಇನ್ನು ಟಾಪ್ ಎಂಡ್ ವೇರಿಯಂಟ್ಗೆ ಹೋದರೆ 360 ಡಿಗ್ರಿ ಕ್ಯಾಮ್ರಾ ಆ್ಯಡ್ ಆಗುತ್ತೆ. ಜೊತೆಗೆ ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನಲ್ಲಿ ಅಡಾಸ್ ಇದೆ, ಲೆವೆಲ್ 2 ಅಡಾಸ್ ಇದೆ. ಇನ್ನು ಪೆಟ್ರೋಲ್ ವೇರಿಯಂಟ್ಸಲ್ಲಿ ಆಟೋಮೆಟಿಕ್ ಮತ್ತು ಮ್ಯಾನ್ಯುಯಲ್ ಟಾಪ್ ಎಂಡ್ ವೇರಿಯಂಟ್ಸಿಗೆ ಲೆವೆಲ್ 2 ಅಡಾಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ರೆಡಾರ್ ಬರುತ್ತೆ, ಜೊತೆಗೆ ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ನೀವೇನಾದರೂ
ತುಮಕೂರಿನ ಸುತ್ತಮುತ್ತ XUV 3XO ಟೆಸ್ಟ್ ಡ್ರೈವ್ ಮಾಡಬೇಕು ಅಥವಾ ಮಹೇಂದ್ರ ಯಾವುದೇ ಗಾಡಿನ ಟೆಸ್ಟ್ ಡ್ರೈವ್ ಮಾಡಬೇಕು, ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದೊಂದು ಮಹೇಂದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ದರೂ ಅವರು ಆನ್ಸರ್ ಮಾಡ್ತಾರೆ, ಅಥವಾ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ಕೂಡ ಆನ್ಸರ್ ಮಾಡ್ತೀನಿ. ಸೊ ಬೇಗ ಗಾಡಿನ ಡೆಲಿವರಿ ತೊಗೊಂಡು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ಸ್ಟೋರಿ ಹಾಕಿ ಕಾರ್ಟೆಕ್ ಕನ್ನಡನ ಟ್ಯಾಗ್ ಮಾಡಿ, ಆ್ಯಂಡ್ ನಾವು ಕೂಡ ಅದನ್ನು ರೀಶೇರ್ ಮಾಡ್ತೀವಿ. ಒನ್ಸ್ ಅಗೈನ್ ಕಾರ್ಟೆಕ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂದರೆ ಬ್ರ್ಯಾಂಡ್ ಕಡೆಯಿಂದ ಆಗುವಂಥ ಈವೆಂಟ್ಸ್ ಏನಿರುತ್ತೆ, ಲಾಂಚಸ್ ಇರುತ್ತೆ, ಅಲ್ಲಿಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಹೋಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದರ ವೇರಿಯಂಟ್ ಏನಿದೆ, ನೆಕ್ಸ್ಟ್ ವೇರಿಯಂಟ್ ಅದರ ರಿವ್ಯೂ ಬರುತ್ತೆ. ಸೊ ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.